ಒಂದು ಗಂಡಸಿನಿಂದ ಹೆಣ್ಣಾಗಿ ಆ ಒಂದು ಪರ್ಸೆಪ್ಷನ್ ನೋಡೋದಿದೆಯಲ್ಲ ತುಂಬ ಕಷ್ಟ. ನಿಮಗೆ ಶಾರೀರಿಕ ಬದಲಾವಣೆಗಳು ಬಂದು ಈ ಒಂದು ಜಿನಾಮಿಕ್ಸ್ ಏನಿದೆ ಅದು ಹೊರಗಡೆ ಪ್ಲೇ ಮಾಡಿ, ನಿಮ್ಮ ಮೈಂಡ್ನಲ್ಲಿ ಅದು ಪ್ಲೇ ಮಾಡಿ, ನಿಮ್ಮ ಬಾಡಿಯಲ್ಲಿ ಒಂದು ಪರಿವರ್ತನೆ ಬಂದು ತಮ್ಮನ್ನು ತಾವೇ ಒಂದು ಹೆಂಗಸಾಗಿ ಅಥವಾ ಹೆಂಗಸಿನಿಂದ ಗಂಡಸಾಗಿ ಅದು ಆಗತ್ತೆ. ನಿಮ್ಮ ಡ್ರೆಸ್ಸೇ ಬೇರೆ ಆಗಿ ನೀವೇ ಬೇರೆ ಆಗಿ ಒಂದು ಹೊರಗಡೆ ಬಂದು ಸಮಾಜದಲ್ಲಿ ನಿಂತ್ಕೋಬೇಕಲ್ಲ, ಆ ಒಂದು ವಿಚಾರ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಫಸ್ಟು ಅದನ್ನು ತಡ್ಕೊಳ್ಳೋದಕ್ಕೆ ಒಂದು ಎಕ್ಸ್ಟ್ರಾ ಪವರ್ ನಿಮಗೆ ಬೇಕಾಗತ್ತೆ, ಸುಮ್ಮನೆ ಆಗೋದಿಲ್ಲ. ನಾನು ಗಂಡಸಾಗಿದ್ದಾಗ ಈ ಥರ ಹೆಂಗಸು ನಾನು ಯಾಂದೂ ನೋಡಿಲ್ಲ. ಆದರೆ ನಮ್ಮ ಜನ ಹೆಂಗೆ ನೋಡ್ತಾರೆ ಅಂತಂದರೆ, ಒಂದು 2-3 ಸಂಗತಿ ನಾನು ನಿಮ್ಗೆ ಕೊಡ್ತೀನಿ. ಈ ಮೆಜೆಸ್ಟಿಕ್ನಲ್ಲಿ ಒಂದು ದಿನ ಲೇಟಾಗೋಯ್ತು. ಅಂಡರ್ ಪಾಸಲ್ಲಿ ಈ ಮೆಟ್ರೋದಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಅಂಡರ್ ಪಾಸಲ್ಲಿ ಏನ್ರಿ ದುರ್ಗತಿ, ಬಾಬಾ ಅದು ಏನು ನಡೀತಾ ಇದೆ ಅಲ್ಲಿ. ಆ ಪೊಲೀಸರು ನಮ್ಮವ್ರು ಏನು ಕಣ್ಮುಚ್ಕೊಂಡಿದ್ದಾರಾ ಏನು ಕತೆ ಅಂತ ಗೊತ್ತಿಲ್ಲ. ನನ್ನ ಫೋಟೋಗಳು ತೆಕ್ಕೋತಾ ಇದ್ದಾರೆ ನಿಂತ್ಕೊಂಡು, ಫೋಟೋಗಳು ತೆಕ್ಕೊಂಡು ಹಿಂದ್ಗಡೆ ಬಂದು ಮೇಡಮ್ ಅಂತ ಅಪ್ರೋಚ್ ಮಾಡ್ತಾರಲ್ಲ, ಏನು ರೀ ಆಗಿದೆ ಇದು. ಇಮಿಡಿಯೇಟಾಗಿ ನನ್ನ ಮೊಬೈಲ್ ತೆಗೆದು SOS ಬಟನ್ ಒತ್ತಿದ ಕೂಡಲೇ ಓಡೋಗ್ಬಿಟ್ರೆ ಎಲ್ಲ. ಇಂಥ ಒಂದು ದುರ್ಗತಿ ಆ ಒಂದು ಸಂಗತಿಗಳನ್ನು ನಾವು ಯೋಚನೆ ಮಾಡಿಕೊಂಡಾಗ ನಮಗೆ ಭಯ ಆಗುತ್ತೆ. ಇಂಥದ್ದು ಒಂದು ಸೃಷ್ಟಿಗಳು ಇದೆಯಾ, ಇಂಥ ಒಂದು ಸಮಾಜನೂ ಇದೆಯಾ ಅಂತ. ಈಗ ಬೆಂಗಳೂರು ಮೆಟ್ರೋದಲ್ಲಿ ಆ ಲೇಡಿ ಯಾರೋ ಒಬ್ಬರು ಬಂದರು, ನಿಲ್ಲಿಸ್ಬಿಟ್ಟು ಅವರು ಪೊಲೀಸ್ನವರೆಲ್ಲ ಹಾಕಿ ಅಲ್ಲಿ ಬಂದು ನೀನು ಆ ಕಡೆಗೆ ಹೋಗು ಅಂತಂದ್ಲು. ನಾನು ಯಾತಕ್ಕಮ್ಮ ಹೋಗಲಿ, ನಾನು ವುಮೆನ್, ನನ್ನ ಹತ್ರ ಐಡೆಂಟಿ ಕಾರ್ಡು ಇದೆ ವುಮೆನ್ ಅಂತ, ನೀನು ಆ ಕಡೆಗೆ ಹೋಗು, ನೀನು ಆ ಕಡೆಗೆ ಅಲ್ಲಿ ಮೆನ್ಸ್ ಕಂಪಾರ್ಟ್ಮೆಂಟ್ ಇದೆಯಲ್ಲ ಅದ್ರ ಹತ್ಕೊಂಡು ಹೋಗು. ಫುಲ್ಲಾಗಿದೆ, ನಾನು ಯಾತಕ್ಕೆ ಹೋಗಲಿ. ಅಲ್ಲಿಗೆ ಟ್ರೈನ್ ಸೂಪರ್ವೈಸರು, ಆ ಮ್ಯಾನೇಜರು ಯಾರೋ ಒಬ್ರು ಇದ್ದಾರಲ್ಲ, ಅವರು ಸಬ್ ಇನ್ಸ್ಪೆಕ್ಟರ್ ರಿಟೈರ್ಡು, ಅವರು ಬರ್ತಾರೆ ರೀ ರೈಲ್ವೆ ಟ್ರ್ಯಾಕ್ಗೆ. 6 ಜನನ ಗಂಡಸ್ರನ್ನ ಕರ್ಕೊಂಬರ್ತಾರೆ. ಹೆಂಗಸನ್ನ ಮಾತಾಡ್ಸೋದಕ್ಕೆ 6 ಜನ ಗಂಡಸ್ರು ಬರೋಕ್ಕಾಗುತ್ತಾ ಹೇಳಿ ಒಂದು ಸ್ವಲ್ಪ ನೋಡೋಣ. ಅಲ್ಲಿ ಬಂದು ನಿಂತ್ಕೊಂಡು ಅಸಹ್ಯವಾಗಿ ಮಾತಾಡ್ತಾರೆ ರೀ. ಆಮೇಲೆ ಐಡೆಂಟಿ ಕಾರ್ಡ್ ತೋರಿಸಿದ ಮೇಲೆ ನಾನು ಯಾರು ಅಂತ ಗೊತ್ತಾದ ಮೇಲೆ, ಅಯ್ಯೋ ತಪ್ಪಾಗೋಯ್ತು ಮೇಡಮ್, ಕ್ಷಮಿಸ್ಬಿಡಿ ಮೇಡಮ್, ಇಲ್ಲ ಮೇಡಮ್ ಅವ್ರಿಗೆ ಬುದ್ಧಿ ಹೇಳ್ತೀನಿ ನಾನು ಅಂತೇಳಿ ಆ ಲೇಡಿಗೆ ಅಪಾಲಜಿ ಕೇಳೋದು. ನಾನು ಯಾತಕ್ಕೆ ಕೇಳಲಿ ಅಂತ ಆ ಲೇಡಿ ಹೇಳ್ತಾಳೆ. ಇಂಥ ಒಂದು ಸಮಾಜ ನಮ್ಮಲ್ಲಿ ಇನ್ನೂ ಬದುಕಿದೆ. ಸೊ ಇದೊಂದು ಕೆಟ್ಟ ಇದು ವಿಚಾರಗಳಿಂದ ನೋಡ್ತಕ್ಕಂಥ ಒಂದು ಸಮಾಜನೂ ಏನಿದೆ. ಈ ಹೆಂಗಸ್ರನ್ನೂ ನೋಡ್ತಾರೆ, ಗಂಡಸರು ಅಂತಲೇ ಅಲ್ಲ, ಈ ಹೆಂಗಸರು ಬೇಕು ಅಂತಲೇ ಬಂದು ಗಲಾಟೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ರೆಗ್ಯುಲೇಷನ್ಸ್ ಇದೆ, ಮಾಡೋ ಹಾಗಿಲ್ಲ. ನಾನು ಕೇಸ್ ಹಾಕಿದರೆ 4 ವರ್ಷ ಅವ್ರು ಒಳಗಡೆ ಹೋಗ್ತಾರೆ. ದಯವಿಟ್ಟು ಆ ಕಾನೂನು ಚೆಕ್ ಮಾಡಿ. ಆದರೆ ನಾವು ಏನು ಸೃಷ್ಟಿ ಮಾಡ್ಕೊಂಡಿದ್ವಿ ನಮ್ಮ ಸಮಾಜ, ಇವತ್ತು ನಾವು ಬದಲಾವಣೆ ತರಲೇಬೇಕಾಗಿರ್ತಕ್ಕಂಥ ಒಂದು ಅತ್ಯವಶ್ಯಕವಾದ ಇವತ್ತು ಒಂದು ರಿಕ್ವೆಸ್ಟ್ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಎಲ್ಲರೂ ಬದಲಾಗೋಣ. ಇದು ಒಂದು ಅಂತಲೇ ಅಲ್ಲ, ದಯವಿಟ್ಟು ಈ ಅವೇರ್ನೆಸ್ ಅಂತ ಏನಿದೆ ಮೈನಾರಿಟಿ ಕಮ್ಯುನಿಟೀಸ್ ಬಗ್ಗೆ, LGBT ಕಮ್ಯುನಿಟಿ ಬಗ್ಗೆ ಬಿಟ್ಬಿಡಿ. ಡೈವರ್ಸಿಟಿ ಅಂತ ಬರುತ್ತೆ. ಈಗ ಕಿವುಡರು, ಮೂಗರು, ಕುಂಟರು ಎಷ್ಟೋ ಜನ ಇರ್ತಾರೆ. ಮೈನಾರಿಟಿ ಕಮ್ಯುನಿಟಿ ತೊಗೊಳ್ಳಿ, ಈಗ LGBT ಕಮ್ಯುನಿಟಿ ತೊಗೊಳ್ಳಿ, ಇದೆಲ್ಲನೂ ಗೊತ್ತಿಲ್ಲ. ಈ ಒಂದು ವಿಚಾರನ ಅರ್ಥ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಒಂದು ಇನ್ಕ್ಲೂಸಿವ್ ಇಂಡಿಯಾ ಫಾರ್ ಎ ಡೆವಲಪ್ಡ್ ಇಂಡಿಯಾ ಬೈ 2047, ಇದಕ್ಕೆ ಎಲ್ಲರ ಜೊತೆಗೆ ಸೇರ್ಕೊಳ್ಳಿ, ಒಂದು ಬದಲಾವಣೆನ ತರೋಣ.